ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓ, ನಿಮ್ಮ ಅಕ್ಕ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇರೋದು, ನಾನು ನನ್ನ ಮಕ್ಕಳು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಶಿವರೇ, ಈ ಸೋಪಿನ ಪುಡಿ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಬೆರ್ಗಾದ್ರೇನೋ ಅಂತ ಬರುತ್ತಲ್ಲ, ಅಷ್ಟು ಚಂದ ಕಾಣ್ತಿದ್ರು. ಲೇ ಕಾಶಿ, ಹಬ್ಬ ಆದ್ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ಲೇಬೇಕಲ್ವೇನೋ? ಅಮ್ಮ, ಇನ್ನು ಗಣೇಶನ ಕೂರ್ಸಿಲ್ಲ, ಯಾವಾಗ ಕೂರ್ಸೋದು? ನಿಂಗಲ್ಲಪ್ಪ, ನಿಜವಾದ ಗಣೇಶನ ಬಗ್ಗೆ ಹೇಳಿದ್ನಂತಮ್ಮ. ನಾನು ಕರಗಣಪತಿ ಬಗ್ಗೆನೇ ಹೇಳಿದ್ದು. ಅಯ್ಯೋ ಸುಬ್ಬು, ಅದಲ್ಲಪ್ಪ, ಇಲ್ಲಿ ಕೂರ್ಸೋ ಗಣೇಶನ ಬಗ್ಗೆ ಹೇಳ್ತಿರೋದು. ಅಯ್ಯೋ, ಇವ್ರಿಗೆ ಮ್ಯಾಟ್ರ್ ಗೊತ್ತಾಗಿದ್ದಿದ್ರೆ ಈ ಕನ್ಫ್ಯೂಷನ್ನೇ ಇರ್ತಾ ಇರಲಿಲ್ಲ. ಗಿರಿ, ಸ್ವಲ್ಪ ನೀವೆಲ್ಲ ಸುಮ್ಮನೆ ಇರ್ತೀರಾ? ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಇವ್ರು ಸಾಕ್ಷಾತ್ ಗಣಪತಿ ಬಪ್ಪ ಮೋರ್ಯ! ಮೋರ್ಯ! ಗಣಪತಿ ಕೀ! ಗಿರಿ, ಗಣೇಶ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ? ಹೌದು ರೀ. ರೀ, ನಮ್ಮನೇಲಿ ಹಬ್ಬ ಹೇಗಪ್ಪ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ಹೊಸ ಬಟ್ಟೆ, ಗೌರಿ ಗಣೇಶ, ಮನೆ ತುಂಬ ಜನ. ಇದೆ ಅಲ್ವೇನ್ರಿ ನಿಜವಾದ ಹಬ್ಬ ಅಂದ್ರೆ? ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅನ್ಕೊಂಡೆ. ನಮ್ಮನೆಗೆ ಸಾಕ್ಷಾತ್ ಸಾಕು. ಸಿಕ್ಕಾಕೊಂಡಿರೋ ಕ್ಯಾಸೆಟ್ ಥರ ಹೇಳಿದ್ದೇ ಹೇಳ್ತಾ ಇರಬೇಡಿ. ಸಪ್ತ ಸಾಗರದಾಚೆ ಎಲ್ಲೋಗಾದ್ರೂ ಸೈಡ್ ಬಿ ಇದೆ, ನಿಮಗದು ಇಲ್ಲ. ಅಕ್ಕಾರ, ಪೂಜೆ ಶುರು ಮಾಡ್ಕೋರಿ. ಹಾ. ಮಹಾಗಣಪತಿ ಮನಸ ಸ್ಮರಾಮಿ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಕರುಣಾಭರಣ ಪಾಲಿಸೋ ಗಣನಾಯಕ. ಭಗವಂತ, ನಿಮ್ಮ ಕುಟುಂಬ ಬರದೇ ಹೋಗಿದ್ದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಪ್ಪಾರ, ಕಣ್ಪ, ಇಷ್ಟೆಲ್ಲ ಮಾಡ್ಕೊಟ್ಟೀನಿ, ನನ್ಗೇನಿಲ್ಲೇನ? ಜಗತ್ತಿಗೆ ವಿದ್ಯೆ ಬುದ್ಧಿ ಕೊಡೋ ವಿನಾಯಕ, ವಿಘ್ನ ವಿನಾಶಕ, ನನಗೇನು ಕೊಡಲ್ವಾ ಅಂತ ಈ ಪಾಮರನ ಹತ್ರ ಕೇಳಿದ್ರೆ ಕೈ ಕಲ್ಲಾಡಲ್ಲ. ನಿನ್ಗೇನ್ ಬೇಕಪ್ಪ? ಅಪ್ಪಾರ, ನಂಗೆ ಲಡ್ಡು ಬೇಕು.
ಅದಲ್ಲಿ ಇಟ್ಟಿಲ್ಲ, ತಂದ್ಕೊಡ್ತೀರಾ? ನಂಗೂ ಬೇಕ್ರಿ. ಹಾಗೆ ಆಗಲಿ, ತಂದ್ಕೊಡ್ತೀನಿ. ಗಿರಿ, ನಾನು ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಅದ್ಯಾಕ್ರಿ? ಅದು ಹಾಂ, ಗಣೇಶನಿಗೆ ಲಾಡೂನೂ ಇಷ್ಟ ಅಂತೆ, ನಾವು ಅದನ್ನೇ ಇಟ್ಟಿಲ್ಲ, ಅದಕ್ಕೆ ತಂದ್ಬಿಡ್ತೀನಿ. ಮತ್ತು ಒಳಗಡೆ ಹೋಗ್ತಿದ್ದೀರಲ್ಲ? ದುಡ್ಡು? ಸರಿ, ಆಯ್ತು. ಏನ್ ಏರೋಪ್ಲೇನ್ ಓಡಿಸ್ತಾ ಇದೆಯಾ ಇಲ್ಲ ಕಾರ್ ಓಡಿಸ್ತಾ ಇದೆಯಾ? ಜನಗಳು ಓಡಾಡ್ತಿರ್ತಾನೆ, ಜ್ಞಾನ ಬೇಡ ನಿನಗೆ? ಇಳೇ ಕೆಳಗೆ. ನಿನ್ಗೆ ಅಷ್ಟೊಂದು ಚಟ ಇದ್ರೆ ನಿಮ್ಮ ಮನೆ ಟೆರೆಸ್ ಮೇಲೆ ಟ್ರ್ಯಾಕ್ ಹಾಕ್ಸ್ಕೊಂಡು ರೇಸ್ ಗಾಡಿ ಓಡಿಸಿ. ಜನ ಬರ್ತಿರೋದ ಜ್ಞಾನ ಇಲ್ಲ ನಿಮ್ಗೆ? ಮಾತಾಡ್ತಾನೆ ಇದ್ದೀನಿ. ಯಾರು ಕಾಣಿಸ್ತಾ ಇಲ್ಲ. ಡ್ರೈವರೇ ಇಲ್ವಾ? ಯಾರು ಒದ್ದಾಡ್ತಿರೋ ಹಾಗಿದ್ದೀರಾ? ಸರ್ ಏನಾಯ್ತು ಸರ್? ಡೋರ್ ತೆಗೀರಿ ಸರ್. ಸರ್ ಏನಾಯ್ತು ಸರ್? ನೀರು ಬೇಕಾ? ಎಲ್ಲಿದೆ? ನೀರಲ್ವಾ? ಅರ್ಥ ಆಗ್ತಲ್ವಲ್ಲ? ಓ, ವೀಸಿಂಗ್ ಪ್ರಾಬ್ಲಮಾ? ಎಲ್ಲಿದೆ ಸರ್ ಅದು? ಹಿಂದೆ ಇದೆಯಾ? ಹಾಂ, ಸಿಕ್ತು. ತೊಳಿ ಸರ್. ಈಗ ಸಮಾಧಾನ ಆಯ್ತು. ಥ್ಯಾಂಕ್ ಯು ಸರ್. ಸಾರಿ ಸರ್, ನಿಮ್ಗೆ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಲಿಲ್ಲ. ಗಾಡಿನ ಹೆಂಗೆಂಗೋ ಓಡಿಸ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಪರವಾಗಿಲ್ಲ ಬಿಡಿ ಸರ್, ನೀವು ಬಂದಿದ್ದಕ್ಕೆ ನಾನು ಉಳ್ಕೊಂಡಿದ್ದೀನಿ. ಬರ್ತೀನಿ ಸರ್. ಥ್ಯಾಂಕ್ ಯು. ಸರಿ ಸರ್, ಹುಷಾರಾಗಿ ಹೋಗಿ ಬನ್ನಿ. ಸರ್, ಹಾಸ್ಪಿಟ್ಲಿಗೆ ಹೋಗಿ ಫಸ್ಟು, ಆಮೇಲೆ ನಿಮ್ಮ ನಂಬರ್ ಇದ್ರೆ ಕೊಟ್ಟಿರಿ ಸರ್. ಆಮೇಲೆ ನಿಮ್ಗೆ ನಾನೇ ಕಾಲ್ ಮಾಡ್ತೀನಿ. ನೀವು ಹುಷಾರಾಗಿದ್ದರೆ ನನಗಷ್ಟೇ ಸಾಕು. ಹಾಂ, ಎಂಥ ಒಳ್ಳೆ ಮನಸ್ಸು ಸರ್ ನಿಮ್ಮದು. ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಕೇರ್ ಮಾಡದೆ ಹೋಗೋ ಜನಗಳಿದ್ದಾರೆ. ಅಂಥದ್ರಲ್ಲಿ ನನ್ನ ಬಗ್ಗೆ ಎಷ್ಟೊಂದು ಕೇರ್ ಮಾಡ್ತಾ ಇದ್ದೀರಲ್ಲ, ದೇವರಿದ್ದಾನೆ ಅಂದರೆ ನಿಮ್ಮ ರೂಪದಲ್ಲೇ ಸರ್. ಥ್ಯಾಂಕ್ಸ್ ಸರ್, ಒಳ್ಳೇದಾಗಲಿ ನಿಮಗೆ. ಖಂಡಿತ ಸರ್, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಈಗ ನನ್ನೇ ತಗೊಳ್ಳಿ, ನನಗೆ ಬೋನಸ್ ಬಂದಿತ್ತು, ಆದರೆ ಅಕೌಂಟು ಲಾಕ್ ಆಗೋಯ್ತು. ದುಡ್ಡೇ ತಗೊಳಕ್ಕಾಗಲಿಲ್ಲ. ಆದರೂ ದೇವ್ರ ದಯೆಯಿಂದ ನಮ್ಮನೇಲಿ ಇವತ್ತು ಹಬ್ಬ ಹೇಗೋ ನಡೀತಾ ಇದೆ. ವೆರಿ ನೈಸ್. ಅಂದ ಹಾಗೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರೋದು ನಿಮ್ಮದು? ಸೆನಾರಾ ಬ್ಯಾಂಕು ಸರ್. ಹ್ಞೂ, ನಾನು ಅದೇ ಬ್ಯಾಂಕ್ ಮ್ಯಾನೇಜರ್ ಸರ್. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಅಕೌಂಟ್ ಸಮಸ್ಯೆನ ಈಗಲೇ ಸಾಲ್ವ್ ಮಾಡ್ತೀನಿ. ನಿಮ್ಮ ಅಕೌಂಟ್ ನಂಬರ್ ಹೇಳಿ. ಸರ್, ನನ್ನ ಅಕೌಂಟ್ ನಂಬರು ನಿಮ್ಮ ಅಕೌಂಟ್ ಓಪನ್ ಆಗಿದೆ. ಸೀದಾ ಹೋಗಿ ನೀವು ATM ಅಲ್ಲಿ ಡ್ರಾ ಮಾಡ್ಕೊಳ್ಳಿ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಆ ಮಾತು ನಿಜ ಆಗೋಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಂದೇನೂ ಇಲ್ಲ ಸರ್. ದೇವರಾಗಿ ಬಂದು ನನ್ನ ಜೀವ ಉಳಿಸಿದ್ರ. ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ನಾನು ಬರ್ತೀನಿ ಸರ್. ಸರ್, ಹುಷಾರಾಗಿ ಹೋಗಿ ಬನ್ನಿ ಸರ್. ಹುಷಾರಾಗಿ ಹೋಗಿ ಬನ್ನಿ. ಆಹಾ, ಸಮಸ್ಯೆ ಬಂದಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಈಗ ಚಿಕ್ಕದಾಗೋಯ್ತು. ಎಲ್ಲ ಭಗವಂತಂದೆ. ಭಗವಂತ, ನಮ್ಮ ಮನೆಗೆ ಸಂಸಾರ ಸಮೇತ ಬಂದಿದ್ಯಾ. ನಿನ್ನ ಬರಿಗೈಯಲ್ಲಿ ಕಳಿಸ್ತೀನ, ಚೆನ್ನಾಗಿ ಆತಿಥ್ಯ ಮಾಡೇ ಕಳಿಸ್ತೀನಿ. ನಾವಿವತ್ತು 21 ಕಡೆ ಗಣೇಶನ ನೋಡಿ ಅಕ್ಷತೆ ಹಾಕಿ ಬರ್ತಿದೀವಿ. ಇಲ್ಲಿವರೆಗೂ 20 ಗಣೇಶ ಆಯ್ತು. ನಿಮ್ಮನೆದು 21ನೇ ಗಣೇಶ. ನಿಮ್ಮ ಮನೆ ಗಣೇಶ ಏನ್ರಿ ಇಷ್ಟೊಂದು ಲಕ್ಷಣವಾಗಿದೆ, ಎಷ್ಟು ಕಳೆಯಾಗಿದೆ ಗೊತ್ತಾ? ಗಿರ್ಜಾವಣಿಯವರ ಮನೆ ಮುಂದೆ ರಂಗೋಲಿ ಹಾಕಿರೋದು, ಮನ್ಯಾಗ ಡೆಕೋರೇಷನ್ ಮಾಡಿದ್ದು ನೋಡಿದ್ರ ನೀವು ದೊಡ್ಡ ಗಣಪತಿ ಕುಂದಿರ್ಸಿರ್ತೀರಿ ಅನ್ಕೊಂಡಿದ್ವಿ. ಸಣ್ಣ ಗಣಪತಿ ಕುಂದಿರ್ಸಿದ್ರು, ಚಂದ ಗಣಪತಿ ಕುಂದಿರ್ಸಿರಿ. ಮಾರಿ ನೋಡ್ತಿದ್ರ ಹಂಗ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಂತ ಅನಿಸ್ತೈತಿ. ಬಸಣ್ಣ, ಬರೀ ಕೈ ಎತ್ತಿ ಮುಗಿಯೋದಷ್ಟೇ ಅಲ್ಲ, ವಿಘ್ನ ವಿನಾಶಕನ್ನ ನೋಡ್ತಾ ಇದ್ರ ನೋಡ್ತಾನೇ ಇರ್ಬೇಕು ಅಂತ ಅನಿಸ್ತೈತಿ. ಸಮಾಧಾನನ ಆಗ್ವಲ್ ನೋಡಪ್ಪ. ಭವ್ಯ, ನಮ್ಮೂರಲ್ಲೂ ಅಷ್ಟೇ ಮಗ. ಆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿರೋ ಮೂರ್ತಿಯನ್ನು ನೋಡಿದರೆ ಇದೇ ಭಕ್ತಿ ಬರ್ತದೆ. ಈ ಮೂರ್ತಿಯನ್ನು ನೋಡಿದಾಗಲೂ ಅದೇ ಭಕ್ತಿ ಬರ್ತಾ ಇದೆ. ತುಂಬ ಹೊಗಳ್ತಿದ್ದೀರಾ. ಜಗತ್ತಲ್ಲಿ ಎಲ್ಲೇ ಇದ್ರು ಒಂದೇ ದೇವ್ರೆ, ಒಂದೇ ಥರನೇ ಇರೋದು. ಸುಮ್ಮನೆ ಏನೇನೋ ಹೇಳ್ತಿದ್ದೀರಾ ಅಷ್ಟೇ.
ಚಲೋ ಹೇಳಿದ್ರಿ. ಗಣಿ ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಹೋಗಿ ಸುಬ್ಬಸ್ಕಂದನ್ ಜೊತೆ ಆಟ ಆಡ್ಕೊ ಹೋಗೋ. ನಾ ಎದ್ದು ಹೋದ್ರ ನೀವ್ ಹಬ್ಬ ಹೆಂಗ್ ಮಾಡ್ತೀರ್ರಿ? ಗಿರ್ಜಾ, ಯಾರ್ರೀ ಇದು ಹುಡುಗ ಈ ಪಟ್ಟಿ ಮಾತಾಡ್ತಿದ್ದಾನೆ? ನನ್ನ ಪರಿಚಯದವ್ರ ಮಗ, ತುಂಬಾ ಬುದ್ಧಿವಂತ. ಗಿರ್ಜಕ್ಕ, ಇಲ್ಲೇ ಪಕ್ಕದ ರೋಡಲ್ಲಿ ಹುಡುಗರೆಲ್ಲ ಸೇರಿ ಗಣಪತಿ ಕೂರಿಸ್ತಾ ಇದ್ದಾರಂತೆ, ಇಷ್ಟಸಿದ್ಧಿ ಗಣಪತಿ ಅಂತ. ಅಲ್ಲಿ ಹೋಗಿ ಏನು ಕೇಳಿದ್ರು ಹೂ ಬೀಳ್ತಂತೆ. ಓಯ್ ಮಂಜುನಾಥ್ರೆ, ಅದನ್ನ ಎಲ್ಲರೂ ಹೇಳಿರೋದು ಕೇಳಿನಪ್ಪ, ಆದ್ರೆ ಇವತ್ತವರೆಗೂ ನಾ ಕಣ್ಣಾರ ನೋಡೇ ಇಲ್ಲ ನೋಡು. ಇಲ್ಲಿ ಒಂದ್ಸಲ ಕೇಳಿ ನೋಡೋಣ. ಅಯ್ಯೋ, ನೀವು ಮೊದಲು ಪೂಜೆ ಮಾಡಿ ದೇವ್ರನ್ನ ಯಾರಾದ್ರೂ ಪರೀಕ್ಷೆ ಮಾಡ್ತಾರಾ? ನೀವು ಒಳ್ಳೆ ಮಾಡ್ಲಿ ಬಿಡ್ರಿ ಅವ್ವಾರ, ಅವ್ರವ್ರ ಇಷ್ಟ. ಅದನ್ನ ತಡಿಯಕ್ ನಾವ್ ಯಾರು? ಅದು ಸರಿ. ನೀನ್ ಈ ಕಡೆ ಬಾ, ಅವ್ರು ಪೂಜೆ ಮಾಡಿ. ಆಟ್ರಿ. ಅಪ್ಪ ಗಣೇಶ, ನೀನು ಓಕೆ ಅಂದ್ರು ಜನ ಓಕೆ ಅನ್ಬೇಕಲ್ಲ, ಅದಕ್ಕೆ ಎಲ್ಲ ಮನ್ಸಲ್ಲೇ ಕೇಳ್ಕೊತೀನಿ. ಏ, ನಾವು ಎಲ್ಲರೂ ಮನಸ್ಸಿನಾಗೆ ಕೇಳ್ಕೊಳ್ಳೋಣ. ಎಲ್ಲರೂ ಕೈ ಮುಗಿರಿ. ಮತ್ತೆ ನಮ್ಮನೆ ಗಣೇಶ ಅಂದ್ರೆ ಏನ್ ಸುಮ್ನೆನಾ? ಹೌದೌದು ಗಿರ್ಜಾ, ನಾನು ಹೇಳಲಿಲ್ವಾ ನಾವು ನೋಡ್ಕೊಂಡ್ ಬಂದಿರೋ 21 ಗಣೇಶದಲ್ಲಿ ಇದೇ ವಿಶೇಷವಾದ ಗಣೇಶ ಅಂತ. ಬಸ್ಯಾ, ಪವ್ಯ, ಮಂಜು ಎಲ್ರು ಬಸ್ಕಿ ಹೊಡಿರೋ. ಬರ್ರಿ ಬರ್ರಿ ಕಲ್ಯಾಣ ಮಂಟಪಕ್ಕೆ. ತುಂಬಾ ಕೆಲ್ಸ ಇದೆ ರೀ. ಬಾಗ್ಲಾಕ್ರಿ ಹಾಕ್ತಿದ್ದೀರಾ? ಅಯ್ಯ ಗಿರಿ, ಅದ್ಯಾಕೆ ಒಳ್ಳೆ ಮನೆ ದೇವ್ರ ಪಿಕ್ಚರಲ್ಲಿ ವಿಲನ್ ಬಾಗ್ಲಾಗ್ತಿದ್ದಾಗೆ ಹೀರೋಯಿನ್ ಹೆದರ್ಕೊಳ್ತಾರಲ್ಲ, ಹಂಗೆ ಹೆದರ್ಕೊಳ್ತಾ ಇದೆಯಲ್ಲ. ಓ, ನಾನ್ ಯಾಕ್ರಿ ಹೆದರ್ಕೊಳ್ಳಿ? ನೀವೇ ನನ್ನ ಮನೆ ದೇವ್ರು. ಹೋಗಿ ವಿಷಯ ಏನು ಅಂತ ಹೇಳಿ. ಇದೆ ವಿಷಯ ಇದೆ. ಇಲ್ಲೋಡು, ಸೀರೆ, ಪಂಚೆ, ಶಲ್ಯ, ಶರ್ಟು, ಹಣ್ಣು, ಸ್ವೀಟು, ಎಲೆ, ಅಡಿಕೆ ಎಲ್ಲ ತಂದ್ಬಿಟ್ಟಿದೀನಿ. ರೀ, ಇಷ್ಟೆಲ್ಲ ತರೋದಕ್ಕೆ ದುಡ್ಡೆಲ್ಲಿತ್ರಿ? ಎಕ್ಸ್ಪೆಕ್ಟೆಡ್ ಕ್ವಶನ್. ಇದೇ ತರ ಎಲ್ಲಾ ಮಕ್ಕಳಿಗೂ ಎಕ್ಸಾಮ್ ಅಲ್ಲಿ ಏನೇನ್ ಪ್ರಶ್ನೆಗಳು ಬರುತ್ತೆ ಅಂತ ಮುಂಚೆನೆ ಗೊತ್ತಾಗ್ಬಿಟ್ರೆ ಯಾರು ಫೇಲ್ ಆಗಲ್ಲ. ಇರ್ಲಿ, ನೀನ್ ಹೀಗೆ ಕೇಳ್ತೀಯ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಲೆಟ್ ಮೀ ಆನ್ಸರ್ ನೌ. ನನ್ನ ಬೋನಸ್ ಅಮೌಂಟ್ ಬಂದಾಗ ಅಕೌಂಟ್ ಬ್ಲಾಕ್ ಆಗಿತ್ತಲ್ಲ, ಆ ಪ್ರಾಬ್ಲಮ್ ಸಾಲ್ವ್ ಆಗಿ ಅಕೌಂಟ್ ರೀಓಪನ್ ಆಯ್ತು. ಹಾಗಾಗಿ ಇದನ್ನೆಲ್ಲ ತಂದೆ. ಆದ್ರೂ ಇಷ್ಟೊಂದೆಲ್ಲ ಯಾಕ್ರಿ ತರಕ್ ಹೋದ್ರಿ? ಗಿರಿ, ಮನೆಗೆ ಬಂದಿರೋ ಗೆಸ್ಟ್ನ ಬರಿಗೈಯಲ್ಲಿ ಹೇಗೆ ಕಳಿಸ್ತು ಚೆನ್ನಾಗಿರುತ್ತಾ? ಅದಕ್ಕೆ ನಾನೇ ಹೋಗಿ ಇದನ್ನೆಲ್ಲ ತಗೊಂಡು ಬಂದೆ. ಅದು ಅಲ್ಲದೆ ನಮ್ಮ ಮನೆಗೆ ಬಂದಿರೋರು ಯಾರು ಅನ್ಕೊಂಡಿದ್ಯಾ ನೀನು? ಹೇಳ್ಬಿಟ್ಟೆ ಇರೋ ವಿಷಯನ ಹೇಳ್ಬಿಟ್ಟೆ ಗಿರಿ, ಹೇಳ್ಬಿಟ್ಟೆ. ರೀ, ಏನ್ ಹೇಳಿದ್ರಿ? ಏನ್ ಗಿರಿ ಹೀಗೆ ಹೇಳ್ತಾ ಇದ್ಯಾ? ಅಲ್ಲ, ನಮ್ಮ ಮನೆಗೆ ಬಂದಿರೋರು ಹೇಳದ್ನಲ್ಲ ಗಿರಿ. ರೀ, ನಮ್ ಮನೆಗ್ ಬಂದಿರೋರು ಹೇಳದ್ನಲ್ಲ ಗಿರಿ, ಇಷ್ಟೇ ನನಗೆ ಕೇಳಿಸಿದ್ದು, ಬೇರೆ ಏನು ಕೇಳಿಸಿಲ್ಲ. ಬರೀ ಬಾಯಿ ಆಡಿಸ್ತಿದ್ದೀರಾ, ವಾಯ್ಸೆ ಆಚೆ ಬರ್ತಾ ಇಲ್ವಲ್ಲ? ರೀ, ತಮಾಷೆ ಮಾಡಕ್ಕೆ ಹೊತ್ತು ಗೊತ್ತಿಲ್ಬೇಡ್ರಿ ನಿಮ್ಗೆ? ಅಯ್ಯೋ ಗಿರಿ, ಇರು. ಈಗ ಇರು ಅಂದೆ ಕೇಳಿಸ್ತಾ? ಮೂರಿ ಪಾರ್ವತಿ, ಪರಮೇಶ್ವರ ಕೇಳಿಸ್ತಾ? ಮೂರಿ ಗಣೇಶ, ಗಣೇಶ, ಸುಬ್ರಹ್ಮಣ್ಯ. ಹೌದು. ಓ, ಇದೆಲ್ಲ ಕೇಳಿಸಿದ್ಮೇಲೆ ಈಗ ಹೇಳೋದು ಕೇಳಿಸುತ್ತೆ. ರೀ, ಏನ್ರಿ ಆಗಿದೆ ನಿಮ್ಗೆ? ನನ್ಗೆ ಬರೀ ಗಿರಿ ಅಂತ ಅಂದಿದ್ ಬಿಟ್ರೆ ಇನ್ನೇನು ಕೇಳಿಸ್ಲಿಲ್ಲ. ಓ, ಈಗ ಫಿಟ್ಟಿಂಗ್ ಈ ತರ ಚೇಂಜ್ ಆಗೋಯ್ತಾ? ಇದ್ರ ಹಿಂದೆ ಯಾರ ಕೈವಾಡ ಯಾರ ಪವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಡುಗ್ರಿ, ನಮ್ಮ ಮನೆಗೆ ಬಂದಿರೋರು ಯಾರೇ ಆಗಿದ್ರು ಅವರು ನಮ್ಮ ಅತಿಥಿಗಳು. ಅತಿಥಿ ಸತ್ಕಾರ ಮಾಡೋದು ನಮ್ಮ ಧರ್ಮ. ಅವ್ರಿಗೆ ಅರ್ಶನ ಕುಂಕುಮ ಕೊಡ್ಬೇಕಾದ್ರೆ ಇದನ್ನೆಲ್ಲ ಕೊಟ್ಬಿಡೋಣ. ಏನಂತೀಯ? ನೀವ್ ಹೇಗ್ ಹೇಳ್ತಿರೋ ಹಾಗೆ. ಆ
ಇದನ್ನೆಲ್ಲ ಅವ್ರಿಗೆ ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಹಾಗೆ ಮಾಡೋಣ ಬಿಡಿ. ಆಹಾ ಗಿರಿ, ಅವ್ರಿಗೆ ಮಾತ್ರ ಸ್ಯಾರಿ ನನಗೆಲ್ರಿ ಅಂತ ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ 100% ಕಿರಿಕ್ ಮಾಡಿರೋರು. ನಾನು ಮಾಡ್ತಿದ್ದೆ, ಆದ್ರೆ ನಿಮ್ ಮುಖ ನೋಡಿದ ತಕ್ಷಣ ನಂಗೆ ಜಗಳ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ಪಾಪಚ್ಚಿ ಅನ್ಸತ್ತೆ. ಐ ಲವ್ ಯು ರೀ. ಐ ಲವ್ ಯು ಟು ಗಿರಿ. ಕೇಳಿಸ್ಲಿಲ್ವಾ? ಓ ಕೇಳಿಸ್ತೀರಿ, ಆಗ್ಲಿಂದ ಕೇಳಿಸ್ತಿಲ್ವಾ ಅನ್ಕೊಂಡು ನನಗಲ್ಲಿ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಬರ್ತಾ ಅದನ್ನೆಲ್ಲ ತಗೊಂಬಂದ್ಬಿಡಿ. ಎಲ್ಲಾನು ಕೇಳಿಸುತ್ತೆ, ಆ ಮೇನ್ ಮ್ಯಾಟರ್ ಬಿಟ್ಟು. ಆರಾಮಾಗಿ ಆಚೆ ಆಡೋಣ. ಬಿಡು, ನಾನು ಒಳಗಡೆ ಗೇಮ್ ಆಡ್ತೀನಿ. ಮೊಬೈಲ್ದಾಗ ಏನ್ ಗೇಮ್ ಆಡ್ತಿಲ್ಲ? ಕಬಡ್ಡಿ, ಕುಂಟಬಿಲ್ಲೆ, ಕಣ್ಣ ಮುಚ್ಚಲೆ, ಈ ಆಟಗಳೆಲ್ಲ ಗೊತ್ತಿಲ್ಲ ನಿಂಗ? ಸುಬ್ಬು, ಇಷ್ಟು ಆಟಗಳ ಹೆಸರಾಡ್ತಿದ್ಯಾ? ನಾವ್ ಇದನ್ನ ಯಾವತ್ತೂ ನೋಡು ಇಲ್ಲ, ಆಡೂ ಇಲ್ಲ. ಸಿಟಿ ಮಂದಿಗೆಲ್ಲ ಈ ತರ ಆಟ ಗೊತ್ತೇ ಇರಲ್ಲ. ಅಕ್ಕ, ನಮ್ಗೆ ಸಬ್ವೆ ಸರ್ಫರು, ಟೆಂಪಲ್ ರನ್ನೇ ಹಳೆ ಗೇಮ್ಸು. ಇವನ್ ಅದ್ರಲ್ಲಿ ಯಾವ್ದ್ಯಾವ್ದೋ ಗೇಮ್ಸ್ ಹೇಳ್ತಿದಾನೆ, ನಂಗದ್ರ ಹೆಸರು ಕೇಳಿಲ್ಲ ಅಪ್ಪ. ಇದನ್ನೆಲ್ಲ ಆಡ್ಬೇಕಾ? ಹೋಗ್ಲಿ ಬಿಡೋ, ಅವ್ರ ಆಸೆ ಪಡ್ತಿದ್ರ ತಾನೆ, ಆಡೋಣ ಬಾ. ಸರಿ, ಇವಾಗ ಯಾವ ಆಟ ಆಡ್ತೀರಪ್ಪ? ಕಣ ಮುಚ್ಚಲೆ. ಏ, ಅದೆಲ್ಲ ಗರ್ಲ್ಸ್ ಗೇಮು, ನಾನು ಅದನ್ನ ಆಡಲ್ಲ ಅಪ್ಪ, ಹೋಗ್ತೀನಿ ಬಾಯ್. ಆಡ್ದಾಗ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇರಲ್ಲ ತಮ್ಮ. ನಾವೆಲ್ಲ ಬಚ್ಚಿಟ್ಕೋತೀವಿ, ನೀನ್ ನಮ್ಮನ್ನ ಹುಡ್ಕ. ಏ, ನಂಗದೆಲ್ಲ ಗೊತ್ತಿಲ್ಲ, ನಾನು ಆಡಲ್ಲ. ಅವ್ನಿಗಿಷ್ಟ ಇಲ್ಲ ಅಂದ್ರೆ ಬಿಡ್ಲೆ. ನೀವೆಲ್ರೂ ಬಚ್ಚಿಕೊಡ್ರಿ, ನಾನು ಹುಡುಕ್ತೀನಿ. ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತುಕ್ಕಿ ನಿಮ್ಮ ಗೂಡನ್ನು ಬಿಟ್ಟೆ ಕೂಕ ನೀವೆಲ್ರೂ ಎಲ್ಲಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸ್ಕಂದ ಡ್ರಮ್ಮಿಂದ ಬಚ್ಚಿಕೊಂಡಾನ, ಸುಬ್ಬು ಮೇಲೋಡಕ್ ಬಚ್ಚಿಕೊಂಡಾನ, ಪ್ರಾಣಿ ಅಕ್ಕ ಮನೆ ಒಳಗಡೆ ಹೋಗಿ ಬಚ್ಚಿಕೊಂಡಾಳ. ಬನ್ನಿ ಬನ್ನಿ, ಎಲ್ರು ಬನ್ನಿ. ಈ ಗಣಿ ಅದ್ ಹೆಂಗೋ ಇಲ್ಲೇ ನಿಂತ್ಕೊಂಡು ಹೇಳೇ ಹೇಳ್ಬಿಟ್ಟೆ. ಅವ ಹಂಗ ಅವ್ರಿಗೆಲ್ಲ ಗೊತ್ತಾಗ್ತೈತಿ, ಇವನ್ಗೂ ಎಲ್ಲ ಗೊತ್ತಾಗ್ತೈತಿ. ಏ, ಈ ಆಟ ತುಂಬಾ ಚೆನ್ನಾಗಿತ್ತು. ನಿಮಗೆ ಬೇರೆ ಆಟ ಗೊತ್ತಿದ್ರೆ ಹೇಳ್ಕೊಡ್ರ, ನಾನು ದಿನಾ ಮನೇಲಿ ಪ್ರಾಕ್ಟೀಸ್ ಮಾಡ್ತೀನಿ. ಹೇ ಬನ್ರೋ, ಇವತ್ತು ಜಾಸ್ತಿ ಹೊತ್ತು ಹೊರಗಡೆ ಇರಬಾರ್ದು, ಒಳಗ್ ಬನ್ನಿ. ಬಂದ್ವಿ ಅಮ್ಮ. ಏ, ಬಂದ್ರು ಒಳಗೆ ಹೋಗೋಣ. ಇವತ್ತು ಜಾಸ್ತಿ ಹೊತ್ತು ಆಚೆ ಇರಬಾರ್ದು, ಇಲ್ಲಾಂದ್ರೆ ಅಮ್ಮ ಬೈತಾರೆ. ಎದಕ್ ಬೈತಾರಕ್ಕ? ಏ, ನೀವಿಬ್ರಿಗೂ ಗೊತ್ತಿಲ್ವಾ? ಇವತ್ತು ಗಣೇಶ ಹಬ್ಬ, ಚಂದ್ರನ ನೋಡ್ಬಾರ್ದು. ನೋಡಿದ್ರೆ ದೇವ್ರು ಶಾಪ ಕೊಡ್ತಾನೆ. ಏಯ್, ಏನು ನೀವು ಒಳ್ಳೇದ್ ಹೇಳಿದ್ರೆ ನಗ್ತಿದ್ದೀರಲ್ಲ? ಇರಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ. ಅಲ್ಲ ಅಕ್ಕ, ಚಂದ್ರನ್ ನೋಡಿದ್ರೆ ಏನಾಗತ್ತೆ? ಇದ್ರಲ್ಲಿ ತಪ್ಪೇನು? ನೋಡು, ದೊಡ್ಡವ್ರು ಏನೇ ಹೇಳಿದ್ರು ಕೇಳಬೇಕು. ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ಅವ್ರೇನಾದ್ರೂ ಹೇಳಿದ್ರೆ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇರತ್ತೆ. ಸರಿ, ಬನ್ನಿ ಹೋಗೋಣ. ಓ, ಚಂದ್ರನ್ ನೋಡ್ಬಾರ್ದಂತೆ, ಗಣೇಶ ಶಾಪ ಕೊಡ್ತೇನಂತೆ. ಕೊಡ್ತಾನೆ. ಬಾ. ಏನ್ರಿ ಸರ, ಇರಕ್ ಜಾಗ ಕೊಟ್ಟು ಉಣ್ಣಕ್ ಅನ್ನ ಕೊಟ್ಟು ಈಗ ಇದೆಲ್ಲ ಎದಕ್ರಿ? ಅಯ್ಯೋ, ನೀವು ಹಾಗೆ ಹೇಳಬಾರ್ದು. ಇದು ನಮ್ಮ ಪುಟ್ಟ ಸೇವೆ, ನೀವು ಇದನ್ನ ಒಪ್ಪಿಸ್ಕೊಳ್ಳೇಬೇಕು. ನೋಡಿಪ್ಪ, ಅತಿಥಿ ದೇವ ಭವ ಅನ್ನೋದೇ ನಮ್ಮ ಮನೆ ಸಂಪ್ರದಾಯ. ಅದು ಈ ಮಣ್ಣಿನ ಗುಣ. ಇಲ್ಲಿ ಹುಟ್ಟಿದವರೆಲ್ಲರೂ ಅದನ್ನು ಪಾಲಿಸ್ತಾರೆ. ಕುಟುಂಬ ಸಮೇತರಾಗಿ ಬಂದು 2 ದಿವಸದಲ್ಲೇ ನಮ್ಮಲ್ಲೇ ನೀವು ಒಬ್ಬರಾಗಿದ್ದೀರಿ, ಸಂತೋಷ ಹಂಚಿದಿರಿ. ಅದಕ್ಕೆ ನಾವೇನು ಕೊಟ್ಟರು ಕಮ್ಮಿ. ದೊಡ್ಡ ಮಾತ್ರಿ ಅಪ್ಪ, ನಾವ್ ಎಲ್ಲೋ ಇದ್ದು ಹೆಂಗೋ ಊರಿಗೆ ಹೋಗಿದ್ವಿ. ಈಗ ನಮ್ಮನ್ನ ಇಲ್ಲಿ ಮಠ ಕರ್ಕೊಂಬಂದು ನಮ್ಮ ಸೇವೆ ಮಾಡ್ಲಿಕ್ಕತ್ತೀರಿ. ಆ ದೇವರು ನಿಮ್ಮನ್ನ ಚಲೋ ಇಟ್ಟಿರಿ. ಆಹಾ ಅಮ್ಮ, ನೀವೇ ದೇವರು. ದೇವ್ರು ಒಳ್ಳೇದು ಮಾಡಲಿ ಅಂತ ನೀವೇ ಹೇಳ್ತಿದ್ದೀರಲ್ಲ. ನೀವೆಲ್ಲ ದೇವರು ಅಂತ ತಿಳ್ಕೊಳ್ಳೋ ಸೌಭಾಗ್ಯ ನಮ್ಮನೆಯವ್ರಿಗೂ ಸಿಕ್ಕಿದಿದ್ರೆ ಎಷ್ಟು ಚೆನ್ನಾಗಿರೋದು.